ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಹಳಷ್ಟು ಸಲ ಜನರು ಏನು ಮಾಡ್ತಿರ್ತಾರೆ, ನಮ್ಗೆ ಯಾವುದು ರಿಸ್ಕ್ ಫ್ಯಾಕ್ಟರ್ ಇಲ್ಲ, ನಾನು ಸ್ಮೋಕಿಂಗ್ ಮಾಡ್ತಾ ಇಲ್ಲ, ಕುಡಿತಾ ಇಲ್ಲ, ಯಾವುದೇ ಕೆಟ್ಟ ಚಟ ಇಲ್ಲ, ಸೊ ನನಗೆ ಕ್ಯಾನ್ಸರ್ ಬರುವಂಥದ್ದು ಬಹಳ ಕಡಿಮೆ ರಿಸ್ಕ್ ಇದೆ ಅಂತ ಬಹಳಷ್ಟು ಜನ ಇಗ್ನೋರ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಕೆಲವೊಬ್ಬರು ನಾನು ಎವ್ರಿ ಡೇ ಒಳ್ಳೆಯ ಫುಡ್ಡನ್ನು ತಿಂತಾ ಇದ್ದೀನಿ, ಎಕ್ಸಸೈಸ್ ಮಾಡ್ತಾ ಇರ್ತೀನಿ, ಒಂದು ಆ್ಯಕ್ಟಿವ್ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಾ ಇರ್ತೀನಿ, ಸೊ ನನಗೂ ಸಹ ಕ್ಯಾನ್ಸರ್ ಬರೋದಿಲ್ಲ ಅಂತ ಜನ ಇಗ್ನೋರ್ ಮಾಡ್ತಾ ಇರ್ತಾರೆ. ಕ್ಯಾನ್ಸರನ್ನು ನಾವು ಎಷ್ಟು ಬೇಗ ಪತ್ತೆ ಹಚ್ತೇವೆ, ಎಷ್ಟು ಅರ್ಲಿ ಸ್ಟೇಜಸ್ಸಲ್ಲಿ ಅದನ್ನು ಪತ್ತೆ ಹಚ್ತೇವೆ, ಅದನ್ನು ಟ್ರೀಟ್ ಮಾಡೋದು ಬಹಳ ಈಸಿ ಆಗುತ್ತೆ ಮತ್ತು ಫ್ರೂಟ್ಫುಲ್ ಆಗ್ತಾ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಅರ್ಲಿ ಸೈನ್ಸ್, ಬಹಳ ಬೇಗ ಬರುವಂತಹ ಕೆಲವೊಂದು ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಬಟ್ ನೀವೇನು ನೆನಪಿಟ್ಕೊಳ್ಬೇಕು, ಈ ಲಕ್ಷಣಗಳು ಜಸ್ಟ್ ಕ್ಯಾನ್ಸರ್ಸಲ್ಲಿ ಅಷ್ಟೇ ಇರೋದಿಲ್ಲ, ಬಹಳಷ್ಟು ಬೇರೆ ರೋಗಗಳಲ್ಲಿ ಈ ಲಕ್ಷಣಗಳು ಬರ್ತಾ ಇರ್ಬೋದು. ಬಟ್ ಸಪೋಸ್ ಈ ಲಕ್ಷಣಗಳು ನಿಮಗೆ ಸತತವಾಗಿ ಇದ್ದಾವೆ, ನೀವು ಎಷ್ಟೇ ಔಷಧಿಯನ್ನು ಮಾಡಿದ್ರೂ ನಿಮಗೆ ಇದರಿಂದ ರಿಲೀಫ್ ಸಿಗ್ತಾ ಇಲ್ಲ, ನಿಮಗೆ ರಿಸ್ಕ್ ಫ್ಯಾಕ್ಟರ್ ಇರಲಿ ಅಥವಾ ರಿಸ್ಕ್ ಫ್ಯಾಕ್ಟರ್ ಇರಲೇ ಇರಲಿ, ನಿಮಗೆ ಬ್ಯಾಡ್ ಹ್ಯಾಬಿಟ್ಸ್ ಇರಲಿ ಬ್ಯಾಡ್ ಹ್ಯಾಬಿಟ್ಸ್ ಇರದೇ ಇರಲಿ, ಬಟ್ ಸಪೋಸ್ ಈ ಥರದ ಲಕ್ಷಣಗಳು ನಿಮಗೆ ಸತತವಾಗಿ ಇದ್ದಾಗ ಒಂದ್ಸಲ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಇದರ ಬಗ್ಗೆ ಡಿಸ್ಕಸ್ ಮಾಡಿ ರೆಲೆವೆಂಟ್ ಇನ್ವೆಸ್ಟಿಗೇಷನ್ಸನ್ನು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಮೊದಲನೇ ಸಿಂಪ್ಟಮ್ ಅಂತ ಹೇಳಿದರೆ, ನಿಮಗೆ ಸತತವಾಗಿ ಕೆಮ್ಮಿದೆ ಅಥವಾ ನಿಮ್ಮ ಧ್ವನಿ ಚೇಂಜ್ ಆಗ್ತಾ ಇದೆ, ಕರ್ಕಶವಾಗ್ತಾ ಇದೆ, ಹೋರ್ಸ್ನೆಸ್ ಬರ್ತಾ ಇದೆ. ಸೊ ನೋಡಿ, ಕೆಮ್ಮು ಬಹಳಷ್ಟು ಕಂಡೀಷನ್ಸಿಂದ ಬರ್ತಾ ಇರ್ಬೋದು, ನೀವು ಔಷಧಿ ಗುಳಿಗೆಗಳನ್ನು ತಗೊಳ್ತೀರಿ, ಅದು ಕಡಿಮೆ ಆಗ್ಬೋದು. ಬಟ್ 3 ವೀಕ್ಸ್ 3 ವಾರಗಳಿಗಿಂತ ಹೆಚ್ಚು ನಿಮಗೆ ಕೆಮ್ಮು ಬರ್ತಾ ಇದೆ, ಕೆಮ್ಮಿದಾಗ ಕೆಲವೊಮ್ಮೆ ಒಂದು ಸ್ವಲ್ಪ ರಕ್ತ ಸಹ ಬರ್ತಾ ಇದೆ, ಉಸಿರಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಆ್ಯಂಡ್ ನಿಮಗೆ ಈ ಧ್ವನಿ ಸ್ವಲ್ಪ ಚೇಂಜ್ ಆಗಿದ್ದ ಥರ ಅನ್ನಿಸ್ತಾ ಇದೆ, ಬಟ್ ಅದು ಸತತವಾಗಿ ಇದೆ, ಹೋಗ್ತಾ ಇಲ್ಲ. ಸೊ ಈ ಥರದ ಸಿಂಪ್ಟಮ್ಸ್ ಇದ್ದಾಗ ಇದು ಕುಡ್ ಬಿ ಅರ್ಲಿ ಸೈನ್ ಆಫ್ ಲಂಗ್ ಕ್ಯಾನ್ಸರ್ ಇರ್ಬೋದು. ಫುಫ್ಫುಸದ ಕ್ಯಾನ್ಸರಲ್ಲಿ ಈ ಥರ ಲಕ್ಷಣಗಳನ್ನು ನಾವು ನೋಡ್ತಾ ಇರ್ತೇವೆ. ಈ ಥ್ರೋಟ್ ಕ್ಯಾನ್ಸರಲ್ಲಿ ಅಥವಾ ಲೆರಿಂಜಿಯಲ್ ಕ್ಯಾನ್ಸರಲ್ಲಿ ಈ ಥರ ಸಿಂಪ್ಟಮ್ಸ್ ಬರ್ತಾ ಇರ್ಬೋದು. ಎರಡನೇ ಸಿಂಪ್ಟಮ್ ಅಂತ ಹೇಳಿದರೆ, ಏನು ಊಟ ಮಾಡ್ತೀರಾ ಅದು ಡೈಜೆಸ್ಟ್ ಆಗ್ತಾ ಇಲ್ಲ, ಎದೆ ಉರಿತಾ ಇದೆ. ನೀವು ಬಹಳ ಸ್ಪೈಸಿ ಫುಡ್ಡನ್ನು ತಿಂದಾಗ ಅಥವಾ ನೀವು ಯಾವುದಾದ್ರೂ ಡ್ರಿಂಕ್ಸ್ ಮಾಡಿದಾಗ ಅಥವಾ ನಿಮಗೆ ನಿದ್ದೆ ಸರಿಯಾಗಿಲ್ಲ, ಸ್ಟ್ರೆಸ್ ಆಯಿತು, ಇವೆಲ್ಲದರಿಂದ ಹಾರ್ಟ್ ಬರ್ನ್ ಆಗ್ತಾ ಇರಬಹುದು. ಇದು ಪೆಪ್ಟಿಕ್ ಆ್ಯಸಿಡ್ ಡಿಸೀಸ್, ಆ್ಯಸಿಡ್ ರಿಫ್ಲೆಕ್ಸಿಂದ ಆಗ್ತಾ ಇರಬಹುದು. ಬಟ್ ನಿಮಗೆ ಸತತವಾಗಿ ಈ ಹಾರ್ಟ್ ಬರ್ನಿನ ಪ್ರಾಬ್ಲಮ್ ಇದೆ, ಇಂಡೈಜೆಷನ್ನ ಪ್ರಾಬ್ಲಮ್ ಇದೆ, ಆ್ಯಂಡ್ ನೀವು ಇದನ್ನು ಮೆಡಿಸಿನನ್ನು ಮಾಡ್ತಾ ಇದ್ದೀರಾ, ಬಟ್ ಯಾವುದೇ ಕಾರಣದಿಂದ ಇದು ನಿಮಗೆ ರಿಲೀಫನ್ನು ಕೊಡ್ತಾ ಇಲ್ಲದೆ ಇದ್ದಾಗ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಕೊಂಡು ಏನಾದರೂ ನಾವು ಮಿಸ್ ಮಾಡ್ತಾ ಇದ್ದೇವಾ ಅಂತ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಎಲ್ಲ ಆ್ಯಸಿಡಿಟಿ ಇದ್ದವರಿಗೆ ಈ ಹೊಟ್ಟೆಯ ಕ್ಯಾನ್ಸರ್ ಇರ್ಬೋದು, ಅನ್ನನಾಳದ ಕ್ಯಾನ್ಸರ್ ಇರ್ಬೋದು ಅಂತ ಅಲ್ಲ. ಬಟ್ ಈ ಸಿಂಪ್ಟಮ್ ಸತತವಾಗಿದ್ದಾಗ ನಾವು ಅಟ್ಲೀಸ್ಟ್ ಕೆಲವೊಂದು ರೆಲೆವೆಂಟ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಏನಾದರೂ ಅದು ಕ್ಯಾನ್ಸರ್ ಇತ್ತು ಅಂದಾಗ ಪತ್ತೆ ಹಚ್ಕೊಳ್ಬಹುದು. ಸೊ ಮೂರನೇ ಸಿಂಪ್ಟಮ್ ಅಂದರೆ, ನಿಮಗೆ ನುಂಗಲಿಕ್ಕೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ಟ್ರಬಲ್ ಇನ್ ಸ್ವ್ಯಾಲೋಯಿಂಗ್ ದ ಫುಡ್. ಸೊ ಹೇಗೆ ಏಜ್ ಆಗ್ತಾ ಹೋಗುತ್ತೆ, ಇದು ಸ್ವಲ್ಪ ಕಾಮನ್ ಪ್ರಾಬ್ಲಮ್, ನುಂಗ್ಲಿಕ್ಕೆ ಇದರಿಂದ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಬಟ್ ನಿಮಗೆ ಈ ನುಂಗ್ಲಿಕ್ಕೇನೂ ನಿಮ್ಮ ಪ್ರಾಬ್ಲಮ್ ಆಗ್ತಾ ಇದೆ, ಊಟ ಮಾಡಿದ ತಕ್ಷಣ ನಿಮಗೆ ವಾಮಿಟಿಂಗ್ ಆಗ್ತಾ ಇದೆ, ವಾಂತಿ ಬರ್ತಾ ಇದೆ, ವೇಟ್ ಲಾಸ್ ಸಹ ಆಗ್ತಾ ಇದೆ, ಇವೆಲ್ಲ ಕಾಂಬಿನೇಷನ್ ಇದ್ದಾಗ ಈ ಪ್ರಾಬ್ಲಮನ್ನು ನೀವು ಇಗ್ನೋರ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಕೆಲವೊಂದು ಸಲ ಈ ಅನ್ನನಾಳದ ಕ್ಯಾನ್ಸರಿಂದ, ಹೊಟ್ಟೆಯ ಕ್ಯಾನ್ಸರಲ್ಲಿ ಎಲ್ಲ ಈ ಥರ ಸಿಂಪ್ಟಮ್ಸ್ ಬರ್ತಾ ಇರ್ಬೋದು. ಇನ್ನೊಂದು ಸಿಂಪ್ಟಮ್ ಅಂತ ಹೇಳಿದರೆ, ನಿಮ್ಮ ಬಾಯಿಯಲ್ಲಿ ಆಗುವಂತಹ ಕೆಲವೊಂದು ಚೇಂಜಸ್. ಈಗ ಎಸ್ಪೆಷಲಿ ನೀವು ಸ್ಮೋಕ್ ಮಾಡ್ತಾ ಇದ್ದೀರಿ, ಬೀಡಿ, ಸಿಗರೇಟ್, ಗುಟ್ಕಾ ಅಥವಾ ಎಲೆ ಅಡಿಕೆ, ತಂಬಾಕು ಇವುಗಳನ್ನ ತಿಂತಾ ಇದ್ದೀರಿ, ನೀವು ಎಕ್ಸ್ಟ್ರಾ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಇಂತಹ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ಈ ಬಾಯಿಯ ಕ್ಯಾನ್ಸರ್ಸ್ ಏನಿರ್ತವೆ, ನಾಲಿಗೆಯದಿರ್ಬೋದು, ತುಟಿ ಕ್ಯಾನ್ಸರ್ಸ್ ಎಲ್ಲ ಹೆಚ್ಚಿರ್ತವೆ. ಬಟ್ ಸಪೋಸ್ ನಿಮಗೆ ಯಾವುದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಅಂದ್ಕೊಳ್ಳಿ, ಬಟ್ ಸ್ಟಿಲ್ ನೀವು ಈ ಲಕ್ಷಣಗಳನ್ನು ಇಗ್ನೋರ್ ಮಾಡೋ ಹಾಗೆ ಇರೋದಿಲ್ಲ. ಸಪೋಸ್ ನಿಮಗೆ ಬಾಯಲ್ಲಿ ಏನೋ ಒಂದು ಹುಣ್ಣಾಗಿದೆ, ನೀವು ಫಾರ್ಮಸಿಯಲ್ಲಿ ಸಿಕ್ಕಿರೋಂಥ ಎಲ್ಲ ಔಷಧಿಯನ್ನು ಹಾಕಿದ್ರಿ, ಬಟ್ ಅದು 3 ವಾರ ಆಯಿತು, 4 ವಾರ ಆಯಿತು, ಅದು ಮಾಯ್ತಾ ಇಲ್ಲ. ಕೆಲವೊಂದ್ಸಲ ಒಂದು ಹುಣ್ಣು ಇದೆ ನಿಮಗೆ, ಬಟ್ ಅದೇನು ನೋವು ಆಗ್ತಾ ಇಲ್ಲ, ಬಟ್ ಹುಣ್ಣಿದೆ ಅಂತ ಗೊತ್ತಾಗ್ತಾ ಇದೆ. ಈ ನೋವು ಇರದೇ ಇರುವಂಥ ಹುಣ್ಣು ಸಹ ಭಾಳ ಡೇಂಜರಸ್ ಇರುತ್ತೆ. ಕೆಲವೊಂದು ಹುಣ್ಣು ಇರ್ತವೆ, ಅದು ಸತತವಾಗಿ ನಿಮಗೆ ನೋವು
ಕೊಡ್ತಾ ಇರ್ತವೆ, ಪೇನ್ ಕಿಲ್ಲರ್ ಎಕ್ಸೆಟ್ರಾ ತಗೊಂಡಾಗ ಸ್ವಲ್ಪ ನಿಮಗೆ ರಿಲೀಫ್ ಕೊಡ್ತಾ ಇರ್ತವೆ. ಈ ಥರದ ಹುಣ್ಣುಗಳನ್ನು ಸಹ ನೀವು ಇಗ್ನೋರ್ ಮಾಡಬಾರ್ದು. ನಿಮಗೆ ಬಾಯಿಯಲ್ಲಿ ಎಲ್ಲೋ ಒಂದು ಕಡೆ ಬಿಳಿ ಪ್ಯಾಚಸ್ ಆಗಿರ್ಬೋದು, ಯೆಲ್ಲೋ ಕಲರ್ ಪ್ಯಾಚಸ್ ಆಗಿರ್ಬೋದು, ಕೆಂಪು ಕಲರ್ ಪ್ಯಾಚಸ್ ಅನ್ನ ನೀವು ನೋಡ್ತಾ ಇದ್ದಾಗ ನೀವು ಒಂದ್ಸಲ ನಿಮ್ಮ ಡಾಕ್ಟರನ್ನು ಭೇಟಿ ಹಾಕ್ಕೊಂಡು ಇದರ ಬಗ್ಗೆ ತೋರಿಸ್ಕೊಳ್ಬೇಕು. ನೆಕ್ಸ್ಟ್ ಸಿಂಪ್ಟಮ್ಸ್ ಅಂದರೆ ಈ ಯೂರಿನರಿ ಚೇಂಜಸ್. ಈಗ ಹೇಗೆ ವಯಸ್ಸಾಗ್ತಾ ಹೋಗುತ್ತೆ, ಈ ಗಂಡಸರಲ್ಲಿ ಮೂತ್ರ ಮಾಡಬೇಕಾದ್ರೆ ಪ್ರಾಬ್ಲಮ್ ಬರ್ತಾ ಇರುತ್ತೆ, ಅವರ ಫ್ಲೋ ಏನಿರುತ್ತೆ ಸ್ವಲ್ಪ ವೀಕ್ ಆಗುತ್ತೆ, ಅದು ಅಲ್ಲೇ ಬಿದ್ದು ಹೋಗ್ತಾ ಇರುತ್ತೆ, ಡ್ರಿಬಲ್ ಆಗ್ತಾ ಇರುತ್ತೆ, ಅಥವಾ ಬಹಳ ಸಲ ಅವರು ಯೂರಿನೇಷನ್ಗೆ ಹೋಗಬೇಕಾಗ್ತಾ ಇರುತ್ತೆ. ಈ ಯೂರಿನ್ ಪಾಸ್ ಮಾಡಬೇಕಾದ್ರೆ ಕೆಲವೊಂದು ಸಲ ನಿಮ್ಮ ಯೂರಿನಲ್ಲಿ ರಕ್ತ ಹೋಗ್ತಾ ಇದೆ. ಏಜ್ ರಿಲೇಟೆಡ್ ಚೇಂಜಸ್ ಆಗ್ತಾ ಇರ್ತವೆ. ಪ್ರೋಸ್ಟೇಟ್ ಅನ್ನುವ ಒಂದು ಗ್ಲ್ಯಾಂಡ್ ಅಲ್ಲ, ಅದನ್ನ ನಾವು BPH ಅಂತ ಹೇಳ್ತಾ ಇರ್ತೀವಿ, ಬಿನೈನ್ ಪ್ರೋಸ್ಟೇಟಿಕ್ ಹೈಪರ್ಪ್ಲೇಸಿಯಾ. ಅದೇ ರೀತಿ ಪ್ರೋಸ್ಟೇಟ್ ಕ್ಯಾನ್ಸರ್ ಸಹ ಬಹಳ ಕಾಮನ್ ಇರುತ್ತೆ ಗಂಡಸರಲ್ಲಿ, ಆ್ಯಂಡ್ ಇದು ಬಹಳ ಸ್ಲೋ ಆಗಿ ಸ್ಪ್ರೆಡ್ ಆಗುವಂತಹ ಒಂದು ಕ್ಯಾನ್ಸರ್. ಸೊ ನಿಮಗೆ ಈ ಥರದ ಸಿಂಪ್ಟಮ್ಸ್ ಎಲ್ಲ ಇದ್ದಾವೆ ಅಂದಾಗ ನೀವು ಒಂದ್ಸಲ ನಿಮ್ಮ ಡಾಕ್ಟರನ್ನು ಭೇಟಿಯಾಗಿ, ಅವರು ಹೇಳಿದರೆ ಬೇಕಾದರೆ ಸೀರಮ್ PSA ಲೆವೆಲ್, ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಅಂತ ಒಂದು ರಕ್ತದಲ್ಲಿ ಟೆಸ್ಟನ್ನು ಮಾಡ್ತಾರೆ. ನೆಕ್ಸ್ಟ್ ಸಿಂಪ್ಟಮ್ ಅಂದರೆ ನಿಮಗೆ ಸಡನ್ನಾಗಿ ಮಲಬದ್ಧತೆ ಬರ್ತಾ ಇದೆ, ಅಥವಾ ಸಡನ್ನಾಗಿ ನಿಮಗೆ ಲೂಸ್ ಮೋಷನ್ ಆಗ್ತಾ ಇದೆ, ನೀವು ನಿಮ್ಮ ಊಟದಲ್ಲಿ ಯಾವುದೇ ಟೈಪ್ ಆಫ್ ಚೇಂಜಸ್ ಏನು ಮಾಡ್ತಾ ಇಲ್ಲ, ನಿಮ್ಮ ಈ ಥರ ಬಾವೆಲ್ ಪ್ಯಾಟರ್ನ್ಸ್ ಚೇಂಜ್ ಆಗ್ತಾ ಇದೆ ಅಂದಾಗ ನಾವು ಯಾವಾಗಲೂ ಈ ಕರುಳಿನ ಕ್ಯಾನ್ಸರಿನ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಸೊ ಸಡನ್ನಾಗಿ ಡೆವಲಪ್ ಆದಂಥ ಮಲಬದ್ಧತೆ, ಅಥವಾ ಸಡನ್ನಾಗಿ ಡೆವಲಪ್ ಆದಂಥ ಲೂಸ್ ಮೋಷನ್ನು, ಅಥವಾ ಒಂದ್ಸಲ ಲೂಸ್ ಮೋಷನ್ನು ಒಂದ್ಸಲ ಮಲಬದ್ಧತೆ ಈ ಥರ ಆಗ್ತಾ ಇದೆ, ಈ ಥರ ಪ್ಯಾಟರ್ನ್ ಬರ್ತಾ ಇದೆ ಅಂದಾಗ ಒಂದ್ಸಲ ನಿಮ್ಮ ಡಾಕ್ಟರನ್ನು ಭೇಟಿಯಾಗಿ. ನಿಮ್ಮ ಮಲದಲ್ಲಿ ನೀವು ಸಪೋಸ್ ಬ್ಲಡ್ ಅನ್ನ ನೋಡಿದಾಗ ಇದನ್ನು ಸಹ ನೀವು ಇಗ್ನೋರ್ ಮಾಡೋ ಹಾಗಿಲ್ಲ. ಇದು ಪೈಲ್ಸ್ ಇಂದ ಇರ್ಬೋದು, ಫಿಶರ್ ಇಂದ ಇರ್ಬೋದು, ಫಿಸ್ಟುಲಾದಿಂದ ಇರ್ಬೋದು. ಬಟ್ ವಾಟ್ ವಿ ಆರ್ ಇಂಟ್ರೆಸ್ಟೆಡ್ ಇಸ್ ಇದು ಏನಾದರೂ ಕರುಳಿನ ಕ್ಯಾನ್ಸರಿನ ಸಿಂಪ್ಟಮ್ ಇರ್ಬೋದಾ. ಫಿಶರ್ಸು ಎಲ್ಲ ಆದರೆ ಅದನ್ನ ನಾವು ಟ್ರೀಟ್ ಮಾಡ್ಬೋದು. ಬಟ್ ಕರುಳಿನ ಕ್ಯಾನ್ಸರ್ಸ್ ಎಲ್ಲ ನಾವು ಅರ್ಲಿ ಸ್ಟೇಜಸ್ ಅಲ್ಲಿ ಪಿಕಪ್ ಮಾಡಿದ್ರೆ ಮಾತ್ರ ಅವುಗಳಿಗೆ ಇಫೆಕ್ಟಿವ್ ಟ್ರೀಟ್ಮೆಂಟ್ ಇರ್ತವೆ. ಸೊ ಅದು ಏನೇ ಆಗಲಿ, ನಿಮ್ಮ ಮಲದಲ್ಲಿ ನಿಮಗೆ ರಕ್ತ ಹೋಗ್ತಾ ಇದೆ ಅಥವಾ ನಿಮಗೆ ಈ ಥರ ಪ್ಯಾಟರ್ನ್ ಚೇಂಜ್ ಆಗಿದೆ ಅಂದಾಗ ಪ್ಲೀಸ್ ನಿಮ್ಮ ಡಾಕ್ಟರನ್ನು ಒಂದ್ಸಲ ಭೇಟಿಯಾಗಿ. ನಿಮ್ಮ ವೃಷಣದಲ್ಲಿ ಚೇಂಜಸ್ ಬರ್ತಾ ಇದೆ, ಫಾರ್ ಎಕ್ಸಾಂಪಲ್ ನಿಮ್ಮ ವೃಷಣದಲ್ಲಿ ನಿಮಗೆ ತುಂಬ ಅದು ಹೆವಿ ಅನ್ನಿಸ್ತಾ ಇದೆ, ಏನಾದರೂ ಒಂದು ಗಡ್ಡೆ ಥರ ಫೀಲ್ ಆಗ್ತಾ ಇದೆ, ಅಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಅಂತ ಫೀಲಿಂಗ್ ಬರ್ತಾ ಇದೆ, ಒಂದು ಡಲ್ ಪೇನ್ ಅಲ್ಲಿ ಯಾವತ್ತೂ ಇರುತ್ತೆ ಅಂದಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿಯಾಗಬೇಕು. ಈ ಟೆಸ್ಟಿಕ್ಯುಲರ್ ಕ್ಯಾನ್ಸರ್, ಈ ವೃಷಣದ ಕ್ಯಾನ್ಸರ್ ಏನಿರುತ್ತೆ ಇದು ಈ ಯಂಗ್ ಮೇಲ್ಸಲ್ಲಿ ಅಥವಾ ಈ ಮಿಡಲ್ ಏಜ್ ಗಂಡಸರಲ್ಲಿ ನಾವು ನೋಡ್ತಾ ಇರ್ತೇವೆ. ಬಹಳ ಬೇಗ ಈ ಕ್ಯಾನ್ಸರ್ ಹರಡಿರುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ ಇದ್ದಾಗ ಡಾಕ್ಟರನ್ನು ನೀವು ಭೇಟಿಯಾಗಬೇಕು. ಎನಿ ಚೇಂಜಸ್, ನೀವು ಈ ಟೆಸ್ಟಿಸ್ ಏರಿಯಾದಲ್ಲಿ, ವೃಷಣದ ಏರಿಯಾದಲ್ಲಿ ಈ ಥರ ಏನೇ ಚೇಂಜಸ್ ಅನ್ನು ನೋಡಿದ್ರು ಒಂದ್ಸಲ ಡಾಕ್ಟರನ್ನು ಭೇಟಿಯಾಗಿ ಡಿಸ್ಕಸ್ ಮಾಡಿ. ನೆಕ್ಸ್ಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ಅಬ್ನಾರ್ಮಲ್ ಲಂಪ್. ಏನೇ ಒಂದು ಗಡ್ಡೆ ನಿಮ್ಮ ದೇಹದಲ್ಲಿ ನಿಮ್ಗೆಲ್ಲೋ ಕಾಣಿಸ್ತಾ ಇದೆ, ಅದು ನಿಮ್ಮ ಕುತ್ತಿಗೆ ಹತ್ರ ಇರ್ಬೋದು, ಅಥವಾ ಕಂಕುಳಲ್ಲಿ ಇರ್ಬೋದು, ಸ್ತನದ ಹತ್ತಿರ ಇರ್ಬೋದು, ತೊಡೆಯ ಸಂಧಿಯಲ್ಲಿ ಇರ್ಬೋದು, ಈ ವೃಷಣ ಚೀಲ ಅಥವಾ ಪ್ರೈವೇಟ್ ಪಾರ್ಟ್ಸ್ ಹತ್ರ ಇರ್ಬೋದು. ಯಾವುದೇ ಒಂದು ಟೈಪ್ ಆಫ್ ಲಂಪ್ ನೀವು ನೋಡಿದ್ರಿ ಅಂದ್ಕೊಳ್ಳಿ, ಅಥವಾ ಅದು ನಿಮಗೆ ದೊಡ್ಡದಾಗ್ತಾ ಇದೆ ಈಗ ಅನಿಸ್ತಾ ಇದೆ ಅಂದಾಗ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಈ ಥರ ಏನೇ ಒಂದು ಅಬ್ನಾರ್ಮಲ್ ಲಂಪ್ ಇದ್ದಾಗ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಅದನ್ನ ತೋರಿಸ್ಕೊಳ್ಬೇಕು. ಅದು ಬಿನೈನೇ ಇರ್ಬೋದು, ಕ್ಯಾನ್ಸರ್ ಇರದೇ ಇರುವಂಥ ಗಡ್ಡೆನೇ ಆಗಿರ್ಬೋದು. ಬಟ್ ಸಪೋಸ್ ಇನ್ ಕೇಸ್ ಅದು ಯಾವುದೇ ಕೈಂಡ್ ಆಫ್ ಕ್ಯಾನ್ಸರ್ ಆಗಿ ತಿರುಗ್ತು ಅಂತ ಹೇಳಿದಾಗ ನಾವು ಅದನ್ನು ಅರ್ಲಿ ಸ್ಟೇಜಸ್ಸಲ್ಲಿ ಪತ್ತೆ ಹಚ್ಬೋದು, ಪ್ರೊವೈಡೆಡ್ ಯು ವಿಸಿಟ್ ಯೋರ್ ಡಾಕ್ಟರ್. ಸಿಂಪ್ಟಮ್ ಅಂತ ಹೇಳಿದ್ರೆ ಅನ್ಎಕ್ಸ್ಪ್ಲೇನ್ಡ್ ವೇಟ್ ಲಾಸ್. ನೀವು ಎಕ್ಸಸೈಸ್ ಸಹ ಮಾಡ್ತಾ ಇಲ್ಲ, ಊಟದಲ್ಲಿಯೂ ಸಹ ಏನು ಚೇಂಜಸ್ ಮಾಡ್ತಾ ಇಲ್ಲ, ವೇಟ್ ಲಾಸ್ ಆಗ್ತಾ ಇದೆ, ನಿಮ್ಮ ಪ್ಯಾಂಟ್ಸ್ ಎಲ್ಲ ನಿಮಗೆ ಲೂಸ್ ಆಗ್ತಾ ಇದ್ದಾವೆ, ನಿಮಗೆ ನಿಮ್ಮ ಅರೌಂಡ್ ಅರೌಂಡ್ 5-6 kg ವೇಟನ್ನು ಏನು ಮಾಡದೆ ಲೂಸ್ ಮಾಡ್ತಾ ಇದ್ದೀರಾ ಅಂದಾಗ ಇದು ನಾರ್ಮಲ್ ಇರೋದಿಲ್ಲ. ಸೊ ಈ ಥರ ಅನ್ಎಕ್ಸ್ಪ್ಲೇನ್ಡ್ ವೇಟ್ ಲಾಸ್ ಬಹಳಷ್ಟು ಕ್ಯಾನ್ಸರಲ್ಲಿ ಬರ್ತಾ ಇರುತ್ತೆ. ಬಹಳ ಕಾಮನ್ ಸಿಂಪ್ಟಮ್ ಇದು ಕ್ಯಾನ್ಸರಿಂದು. ಹೊಟ್ಟೆ ಕ್ಯಾನ್ಸರ್ ಇರ್ಬೋದು, ಅನ್ನನಾಳದ ಕ್ಯಾನ್ಸರ್ ಇರ್ಬೋದು, ಪ್ಯಾಂಕ್ರಿಯಾಸಿನ ಕ್ಯಾನ್ಸರ್ ಇರ್ಬೋದು, ಲಿವರ್ ಕ್ಯಾನ್ಸರ್ ಇರ್ಬೋದು. ನೆಕ್ಸ್ಟ್ ಸಿಂಪ್ಟಮ್ ಅಂತ ಹೇಳಿದರೆ ನಿಮಗೆ ಸತತವಾಗಿ ಸುಸ್ತಾಗ್ತಾ ಇದೆ. ಈಗ ಸುಸ್ತು, ನಿಮ್ಮ ಆಫೀಸಲ್ಲಿ ಜಾಸ್ತಿ ಕೆಲಸ ಆಯಿತು ಅಥವಾ ಬಹಳ ಓಡಾಟವಾಯಿತು, ನಿಮಗೆ ಸುಸ್ತಾಗೋದು ಸಹಜ, ನೀವು ರೆಸ್ಟ್ ಮಾಡಿದ್ರಿ ಆ್ಯಂಡ್ ಅದರಿಂದ ರಿಕವರ್ ಆಗ್ತೀರಾ. ಬಟ್ ಈ ಸುಸ್ತು ಹೇಗಿರುತ್ತೆ, ಸತತವಾಗಿ ಇರುತ್ತೆ. ನೀವು ಎಷ್ಟೇ ರೆಸ್ಟ್ ಮಾಡಿ, ಎಷ್ಟೇ ಆರಾಮ್ ಪಡೆಯಿರಿ, ಬಟ್ ನಿಮಗೆ ಈ ಸುಸ್ತು ಕಡಿಮೆ ಆಗ್ತಾ ಇರೋದಿಲ್ಲ. ಈ ಥರ ಪರ್ಸಿಸ್ಟೆಂಟ್ ಫಟೀಗ್ ನಿಮಗೆ ಇದ್ದಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿಯಾಗಬೇಕು. ಇದು ರಕ್ತಹೀನತೆಯಿಂದ ಇರ್ಬೋದು, ಅಥವಾ
ಅಥವಾ ಹಾರ್ಟ್ ರಿಲೇಟೆಡ್ ಇಶ್ಯೂಸಿಂದ ಇರ್ಬೋದು, ಯಾವುದೇ ಬೇರೆ ಕಂಡೀಷನ್ಸಲ್ಲೂ ಇದು ಬರ್ತಾ ಇರ್ಬೋದು. ಬಟ್ ಕೆಲವೊಂದು ಕ್ಯಾನ್ಸರ್ಸಲ್ಲಿಯೂ ಸಹ ಇದು ಒನ್ ಆಫ್ ದ ಅರ್ಲಿ ಸಿಂಪ್ಟಮ್ಸ್ ಇರ್ತವೆ. ಸೊ ನಿಮಗೆ ಸಪೋಸ್ ಬ್ಯಾಕ್ ಪೇನ್ ಬರ್ತಾ ಇದೆ, ಬ್ಯಾಕ್ ಪೇನ್ ತುಂಬ ಕಾಮನ್ ಪ್ರಾಬ್ಲಮ್ ಇದು. ಸೊ ಅದು ನಿಮ್ಮ ಪೋಸ್ಚರ್ ಸರಿ ಇಲ್ಲ, ಅಥವಾ ಬಹಳ ಹೊತ್ತು ನೀವು ನಿಂತ್ಕೊಳ್ಬೇಕಾಯ್ತು, ಒಂದೇ ಪೊಸಿಷನಲ್ಲಿ ಕುತ್ಕೊಳ್ಬೇಕಾಯ್ತು, ಅಥವಾ ಜಸ್ಟ್ ನಿಮಗೆ ನಿಮ್ಮ ಸ್ಪೈನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಅದರಲ್ಲೆಲ್ಲ ನಿಮಗೆ ಈ ಸಿಂಪ್ಟಮ್ ಬರ್ತಾ ಇರ್ಬೋದು. ಬಟ್ ಈ ಥರ ನಿಮಗೆ ಸತತವಾಗಿ ಈ ಥರ ಪೇನ್ ಇದೆ, ಕಾನ್ಸ್ಟೆಂಟ್ಲಿ ಇದರಿಂದ ನಿಮಗೆ ಬಾದರ್ ಆಗ್ತಾ ಇದೆ ಅಂದಾಗ ನೀವು ನಿಮ್ಮ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಕೆಲವೊಂದು ಕ್ಯಾನ್ಸರ್ಸ್, ಎಸ್ಪೆಷಲಿ ಈ ಬೋನಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಆಗಿರ್ಬೋದು, ಈ ಪ್ರೋಸ್ಟೇಟ್ ಎಕ್ಸೆಟ್ರಾ ಕ್ಯಾನ್ಸರ್ಸ್ ಅಲ್ಲಿ ಹೋಗ್ಕೊಂಡು ಡೆಪಾಸಿಟ್ ಆಗ್ತಾ ಇರ್ಬೋದು, ಇವುಗಳಿಂದನೂ ಸಹ ಈ ಬೆನ್ನು ನೋವು ಬರ್ತಾ ಇರ್ಬೋದು. ಸೊ ಸ್ತನದಲ್ಲಿ ಗಡ್ಡೆ, ಈ ಸಿಂಪ್ಟಮ್ ಅನ್ನ ಗಂಡಸರು ಕನ್ಸಿಡರ್ ಮಾಡೋದೇ ಇಲ್ಲ. ಬ್ರೆಸ್ಟ್ ಲಂಪ್ ಏನಿದ್ರು ಅದು ಹೆಂಗಸರಲ್ಲೇ ಬರುತ್ತೆ ಅಂತ ಅವ್ರಿಗೆ ಒಂದು ರಾಂಗ್ ನೋಷನ್ ಇರುತ್ತೆ. ಬಟ್ ಬಹಳಷ್ಟು ಕೇಸಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಗಂಡಸರಲ್ಲೂ ಪತ್ತೆ ಆಗ್ತಾ ಇರುತ್ತೆ. ಸೊ ಆದ್ರಿಂದ ನಿಮ್ಮ ಸ್ತನದ ಏರಿಯಾದಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಗಂಟು ಈ ತರ ಕಾಣಿಸಿದಾಗ ಅದನ್ನ ಇಗ್ನೋರ್ ಮಾಡಬೇಡಿ, ನಿಮ್ಮ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಇವು ಕೆಲವೊಂದು ಲಕ್ಷಣಗಳು, ಯಾವುದನ್ನ ನೀವು ಇಗ್ನೋರ್ ಮಾಡಬಾರ್ದು. ಬಟ್ ಈ ಲಕ್ಷಣಗಳು ಬೇರೆ ಹಲವಾರು ರೋಗಗಳಲ್ಲಿ ಬರ್ತಾ ಇರ್ತವೆ. ಸೊ ಈ ಲಕ್ಷಣ ಬಂತು ಅಂದ ಮಾತ್ರಕ್ಕೆ ನಿಮಗೆ ಕ್ಯಾನ್ಸರ್ ಇದೆ ಅಂತ ಅಲ್ಲ, ಬಟ್ ಪರ್ಸಿಸ್ಟೆಂಟ್ಲಿ ಇದೆ, ಸತತವಾಗಿ ಇದೆ. ನೀವು ಯಾವುದೇ ಮೆಡಿಸಿನ್ ಮಾಡಿದ್ರೂ ಇದಕ್ಕೆ ನಿಮಗೆ ಅಷ್ಟು ರಿಲೀಫ್ ಸಿಗ್ತಾ ಇಲ್ಲ ಅಂದಾಗ ಒಂದು ಒಪಿನಿಯನ್ ತೆಗೆದುಕೊಳ್ಳೋದು ನಿಮ್ಮ ಡಾಕ್ಟರ್ ಹತ್ತಿರದಿಂದ, ಅದರಲ್ಲಿ ಏನು ಹಾನಿ ಇರೋದಿಲ್ಲ. ಯಾಕಂದರೆ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನಾವು ಅರ್ಲಿ ಪಿಕಪ್ ಮಾಡ್ಬೋದು ಆ್ಯಂಡ್ ಅರ್ಲಿ ನಾವು ಇಂಟರ್ವ್ಯೂನ್ ಮಾಡಿ ಟ್ರೀಟ್ ಮಾಡ್ಬೋದು. Thank you so much for watching the video. Please like, share and subscribe the channel. Thank you.